ತೀರ್ಥಹಳ್ಳಿ ರಿಪ್ಪನ್ಪೇಟೆ ಸಾಗರ ಮಾರ್ಗಕ್ಕೆ ಸಾರಿಗೆ ಬಸ್ಗಳ ಉದ್ಘಾಟನೆ ವೇಳೆಯಲ್ಲಿ ಖಾಸಗಿ ಬಸ್ ಏಜೆಂಟರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ರಿಪ್ಪನ್ಪೇಟೆ ಸಾಗರ ಬಹುಕಾಲದ ಸಾರ್ವಜನಿಕರ ಬೇಡಿಕೆ ಕೊನೆಗೂ ಕೂಡ ಈಡೇರಿಕೆ ಆಗಿದೆ. ಬಟ್ ಬಸ್ ಸೇವೆ ಆರಂಭ ಆಗ್ತಾ ಇದ್ದಂತೆ ಸ್ಥಳದಲ್ಲಿ ವಾಗ್ವಾದ ಆಗಿದೆ. ತೀರ್ಥಹಳ್ಳಿ ರಿಪ್ಪನ್ಪೇಟೆ ಸಾಗರ ಮಾರ್ಗಕ್ಕೆ ಸಾರಿಗೆ ಬಸ್ ಬಂದಿದೆ, ಖುಷಿ ವಿಚಾರ. ಬಸ್ಗಳ ಉದ್ಘಾಟನೆ ಸಂದರ್ಭದಲ್ಲಿ ನೋಡಿ ಖಾಸಗಿ ಬಸ್ ಏಜೆಂಟರ ಆಕ್ಷೇಪ. ಯಾಕಂದ್ರೆ ಅವ್ರಿಗೆ ಪ್ರಾಫಿಟ್ ಕಮ್ಮಿ ಆಗ್ಬಿಡುತ್ತಲ್ಲ, ಸಾರಿಗೆ ಬಸ್ ಹಾಕಿಬಿಡ್ತಾರೆ. ಆ ಭಾಗದಲ್ಲಿ ಖಾಸಗಿ ಬಸ್ಗಳು ಹೋಗ್ತಾ ಇತ್ತು, ಅವ್ರಿಗೆ ಈಗ ಕಲೆಕ್ಷನ್ ಇರೋದಿಲ್ಲ. ಬಸ್ ಸೇವೆ ಆರಂಭ ಆಗ್ತಿದ್ದಂತೆ ಸ್ಥಳದಲ್ಲಿ ವಾಗ್ವಾದ ಆಗಿದೆ. ಕೆಎಸ್ಆರ್ಟಿಸಿ ಬಸ್ ಪರ್ಮಿಟ್ ಸಂಚಾರ ಸಮಯಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಲಾಗಿದೆ. ಇದರಿಂದಾಗಿ ಕೆಲ ಕಾಲ ಸ್ಥಳದಲ್ಲಿ ಮಾತಿನ ಚಕಮಕಿ ಆಗಿದೆ. ಕಾಂಗ್ರೆಸ್ ಕಾರ್ಯಕರ್ತರು, ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಪೊಲೀಸರು ಮಧ್ಯ ಪ್ರವೇಶ ಮಾಡಿ ಪರಿಸ್ಥಿತಿಯನ್ನು ಶಾಂತಗೊಳಿಸಿದ್ರು. ಖಾಸಗಿ ಬಸ್ ಏಜೆಂಟರು ಮಾಲೀಕರಿಗೆ ಬುದ್ಧಿ ಹೇಳಿದ್ರು ಪೊಲೀಸರು. ಈಗ ಸಾರಿಗೆ ಬಸ್ ಬೇಕು ಅಂತ ಹೇಳಿ ಬಹಳಷ್ಟು ಡಿಮ್ಯಾಂಡ್ ಕೂಡ ಕೇಳಿ ಬರ್ತಾ ಇತ್ತು ಈ ಒಂದು ಮಾರ್ಗದಲ್ಲಿ. ಸೊ ಅದೇ ರೀತಿಯಾಗಿ ಸಾರಿಗೆ ಬಸ್ಗಳನ್ನು ಕೂಡ ಹಾಕಲಾಯಿತು. ಅದಾದಂತಹ ಬೆನ್ನಲ್ಲೇ ಖಾಸಗಿ ಬಸ್ ಏಜೆಂಟರು ಗಲಾಟೆ ಮಾಡಿದ್ದಾರೆ. ಆನಂತರವಾಗಿ ಪೊಲೀಸರು ಬಂದು ಎಲ್ಲ ಶಾಂತ ಮಾಡಿದ್ದಾರೆ.